ಕೈಗಾರಿಕಾ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕೇವಲ ಕಾರ್ಮಿಕರಲ್ಲ, ಮಾಲೀಕರಾಗಬಹುದು. ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ರಾಜ್ಯ ಕಾರ್ಯದರ್ಶಿ ನಾರಾಯಣಪ್ಪ ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಳೆದ 9 ವರ್ಷಗಳಿಂದ ಅತ್ಯುನ್ನತ ಕೈಗಾರಿಕಾ ತರಬೇತಿ ಸಂಸ್ಥೆ ಎಂದು ಹೊರಹೊಮ್ಮಿರುವ ಎಂವಿಎಂ ಕೈಗಾರಿಕಾ ತರಬೇತಿ ಸಂಸ್ಥೆಯ 9ನೇ ವರ್ಷದ ವಾರ್ಷಿಕೋತ್ಸವ, ಫೇರ್ವೆಲ್ ಡೇ ಹಾಗೂ ನೂತನ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಎಆರ್ ಫಂಕ್ಷನ್ ಹಾಲ್ನಲ್ಲಿ ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ರಾಜ್ಯ ಕಾರ್ಯದರ್ಶಿಯಾದ ನಾರಾಯಣಪ್ಪನವರು, ಗುಂಜೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಜನಾರ್ದನ್ ರವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿಯಾದ ನಟರಾಜ್ ಎಂಬೇಂದ್ರ ಅವರು ಮತ್ತು ಹೊಸಕೋಟೆ ತಾಲೂಕು ದಾಸರಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ರಾಜಮ್ಮರವರು ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕೇವಲ ಭವಿಷ್ಯದ ಕಾರ್ಮಿಕರಲ್ಲ, ಮಾಲೀಕರಾಗಲು ವಿಪುಲ ಅವಕಾಶಗಳಿವೆ. ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ದೇಶಕ್ಕೆ ಉತ್ತಮ ಕೊಡುಗೆಯನ್ನು ಕೊಡುವ ಪ್ರಜೆಗಳಾಗಿ, ಕಾರ್ಮಿಕರಾಗಿ, ಮಾಲೀಕರಾಗಬಹುದು ಎಂದು ಶುಭ ಹಾರೈಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜರು, ನಮ್ಮಲ್ಲಿ 2 ಟ್ರೇಡ್ಗಳಿದ್ದು 9 ವರ್ಷಗಳಿಂದ ಕಾಲೇಜು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ನಾವು ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡುತ್ತಾ ಹಲವಾರು ಕೈಗಾರಿಕೆಗಳೊಂದಿಗೆ ಸಂಪರ್ಕ ಹೊಂದಿ ವಿದ್ಯಾರ್ಥಿಗಳಿಗೆ ಖಾತರಿ ಉದ್ಯೋಗವನ್ನು ಕೂಡ ನೀಡುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ವಾರ್ಷಿಕೋತ್ಸವ ಸಮಾರಂಭಕ್ಕಾಗಿ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು, ಇದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ಎಂಇಎಂ ಕೈಗಾರಿಕಾ ತರಬೇತಿ ಪ್ರಾರಂಭವಾಗಿ ಇದು 9ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದೆ. ಈ ಕೈಗಾರಿಕಾ ತರಬೇತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಇದೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಖಾಸಗಿ ಕೈಗಾರಿಕೆಗಳು ಸೇರಿ 1300 ಕೈಗಾರಿಕಾ ತರಬೇತಿಗಳ ಕೇಂದ್ರಗಳಿವೆ, 12 ವೃತ್ತಿಘಟಕಗಳಿವೆ. ಪ್ರತಿ ವರ್ಷ 75,000 ಜನ ತರಬೇತಿ ಮುಗಿಸ್ಕೊಂಡು ಆಚೆ ಹೋಗ್ತಾರೆ. ಅದರಲ್ಲಿ ನಮ್ಮದು ಎಂಇಎಂ ಶಿಕ್ಷಣ ಸಂಸ್ಥೆನೂ ಒಂದು. ಈ 9 ವರ್ಷದಲ್ಲಿ ಅನೇಕ ಕಂಪನಿಗಳಿಗೆ ಉತ್ತಮವಾದ ತರಬೇತಿದಾರರನ್ನು ನಮ್ಮ ಎಂಇಎಂ ಸಂಸ್ಥೆ ನೀಡಿದೆ. ಹಾಗಾಗಿ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ನೀವು ಬರೀ SLC ಮಾಡಿಬಿಟ್ಟು ಬೇರೆ ಬೇರೆ ವೃತ್ತಿಗಳು ಹೋಗಿ ಟೈಮ್ ಪಾಸ್ ಮಾಡಬೇಡಿ. ಕೌಶಲ್ಯಗೆ ಅಗಾಧವಾದ ಬದಲಾವಣೆ ಇದೆ. ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ PUCಗೆ ಹೋಗಿ ಆರ್ಟ್ಸ್ ತಗೊಂಡು, ಕಾಮರ್ಸ್ ತಗೊಂಡು ಫೇಲ್ ಆಗಿ ಅಲ್ಲಿ ನಿಮ್ಮ ವಯಸ್ಸನ್ನು ಬದಲಾಯಿಸ್ಕೊಬೇಡಿ. ಕೈಗಾರಿಕಾ ತರಬೇತಿಗಳು ಸೇರಿ ಉತ್ತಮ ಕೌಶಲ್ಯ ಅಭಿವೃದ್ಧಿ ಪಡೆದು ಉತ್ತಮ ಉದ್ಯೋಗದಾತರಾಗಿ, ಕಾರ್ಮಿಕರಾಗಿ ಮತ್ತು ಮಾಲೀಕರಾಗಿ ಅಂತ ಹೇಳ್ತಾ ಇದ್ದೀನಿ. ಎಂವಿಎಂ ITI ಕಾಲೇಜಲ್ಲಿ ನಡೆದಂಥ ಈ ಒಂದು ವಾರ್ಷಿಕೋತ್ಸವ ತುಂಬ ಚೆನ್ನಾಗಿತ್ತು, ತುಂಬ ಸುಂದರವಾಗಿ ಮೂಡಿಬಂದಿದೆ. ಹಾಗೆ ಈ ಕಾಲೇಜ್ ಬಗ್ಗೆ ನನಗೆ ಬಹಳ ವಿಶೇಷ ಅನಿಸುತ್ತೆ. ಯಾಕೆ ಅಂತಂದರೆ ಕೇವಲ ತರಬೇತಿ ಮಾತ್ರ ಕೊಡೋದಲ್ಲಿ ಕಾಲೇಜಲ್ಲಿ ತರಬೇತಿ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳಾಗ್ಬೋದು, ಮಕ್ಕಳ ವಿಶೇಷ ಕೌಶಲ್ಯಗಳಾಗ್ಬೋದು, ಮತ್ತು ಮಕ್ಕಳಿಗೆ ತರಬೇತಿ ಮುಗಿದ ನಂತರನೇ ಏನು ಕ್ಯಾಂಪಸ್ ಇಂಟರ್ವ್ಯೂಸ್ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಖ್ಯವಾಗಿ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಎಜುಕೇಷನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಬಹುಶಃ ಬೇರೆಲ್ಲ ITI ಕಾಲೇಜುಗಳಿಗೂ ಕಂಪೇರ್ ಮಾಡಿ ನೋಡಿದಾಗ ಈ ಒಂದಷ್ಟು ವಿಶೇಷವಾಗಿರೋ ಸೌಲಭ್ಯಗಳು ಇಲ್ಲಿ ಮಾತ್ರ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಓದುವಂಥ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ. ಆ ಮಕ್ಕಳು ಇದನ್ನೆಲ್ಲ ಬಳಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲಿ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಸೊ ಜೊತೆಗೆ ಈ ವರ್ಷ ದಾಖಲಾತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಕ್ಕಂಥ ಕಾರ್ಯಕ್ರಮ ಅಲ್ಲದೆ ಈ ವರ್ಷ ಪಾಸ್ ಔಟ್ ಆಗಿ ಹೊರಗಡೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಸೆಂಡ್ ಅಪ್ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಸೊ ಅದೇ ರೀತಿ ಒಂದು 2-3 ಕಂಪ್ನಿಗಳು ಇವತ್ತು ಬರೋದಿದೆ. ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡಿಸ್ತೀವಿ. ಸೊ ಈ ನೆಕ್ಸ್ಟ್ ತದನಂತರ ಈಗ ಇದೇ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದೆ. ಎಕ್ಸಾಮಲ್ಲಿ ಚೆನ್ನಾಗಿ ಬರೀಲಿ, ಅವರಿಗೆ ಒಳ್ಳೆ ಮಾರ್ಕ್ಸ್ ಬರಲಿ, ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ. ಸೊ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಹಿಂದೆ ನಾವು ಅನೇಕ ಕ್ರೀಡಾ ಕಾರ್ಯಕ್ರಮಗಳನ್ನು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಕ್ರಿಕೆಟು, ವಾಲಿಬಾಲು, ಕಬಡ್ಡಿ ಈ ಥರದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ಮಾಡಿದ್ವಿ. ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಂಥದ್ದಾಗಿರ್ಬೋದು. ಅಲ್ಲದೆ ಲಾಸ್ಟ್ ನಮ್ಮ ಬಿಫೋರ್ ಬ್ಯಾಚ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಒಂದು ಸನ್ಮಾನ ಕೊಟ್ಟು ಅವ್ರಿಗೆ ಉತ್ಸಾಹ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಆಯೋಜನೆ ಮಾಡಿದ್ವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನ್ನದು ನನ್ನ ಅನಿಸಿಕೆ.
ನಮ್ಮ ಕೈಗಾರಿಕಾ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಫಿಟ್ಟರ್ ವಿಭಾಗ ಅಂತ 2 ಬ್ರಾಂಚಸ್ ಇದೆ. ಸೊ ಈ 2 ಬ್ರಾಂಚಲ್ಲಿ ಅನೇಕ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದು ಪ್ರತಿ ವರ್ಷ ಹೊರಗಡೆ ಹೋಗ್ತಾರೆ ಸಮಾಜಕ್ಕೆ, ಸೊಸೈಟಿಗೆ. ಸೊ ಒಳ್ಳೆ ಕಾರ್ಮಿಕರು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಅಪಾಯಿಂಟ್ ಆಗ್ತಾ ಇದ್ದಾರೆ. ಸರ್ಕಾರಿ ಸಂಸ್ಥೆಗಳಲ್ಲದೆ ಸರ್ಕಾರಿಯೇತರ ಸಂಸ್ಥೆಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇಂಟರ್ವ್ಯೂ ಫೇಸ್ ಮಾಡೋದು ಯಾವ ರೀತಿ ಅನ್ನೋಂಥದ್ದು, ಹಾಗೆಯೇ ಈ ಸಮಾಜಕ್ಕೆ ಕಂಪ್ಯೂಟರ್ ಬಹಳ ಅಗತ್ಯವಾಗಿರೋದ್ರಿಂದ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಅದೇ ರೀತಿ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಇವ್ರ 3 ಕೂಡ ನಾವು ಅತಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಥೆನಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ